ರಾಜ್ಯದಲ್ಲಿ ಹಠಾತ್ ಹೃದಯಾಘಾತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿ ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಒಂದು ಗೈಡ್ಲೈನ್ಸ್ ಹೊರಡಿಸಲಾಗುತ್ತೆ. ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಆಸ್ಪತ್ರೆಗಳಿಗೆ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿದ್ದು ಸಮಸ್ಯೆ ಆಗಿದ್ದು ನಾವು ನೋಡಿದೀವಿ. ಎಷ್ಟೆಲ್ಲ ಜಮೀನು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಯಾವುದೋ ಊರು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಹಲವು ಘಟನೆಗಳಾಗ್ತಾ ಇದೆ. ಈಗ ಮತ್ತೊಂದು ಸಾವಾಗಿರೋದು ಹಾಸನದಲ್ಲಿ. ಅರಸೀಕೆರೆಯಲ್ಲಿ ಹೃದಯಾಘಾತಕ್ಕೆ ರೈತ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನುವಂತ ಬೆನ್ನಲ್ಲೇ ಈಗ ಹಾಸನದ ಅರಸೀಕೆರೆ ರೈತ ಬೆಳಗುಂಬದ ಸುರೇಶ್ ಎಂಬುವರು ಮೃತಪಟ್ಟಿದ್ದಾರೆ. ಸುರೇಶ್ಗೆ ಈಗಾಗಲೇ ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವವರು ಹೆಚ್ಚಿನದಾಗಿ 50 ವರ್ಷದ ಮೇಲ್ಪಟ್ಟಿನವರು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಆದ್ರೆ ಮುಖ್ಯವಾಗಿ ಸಮಸ್ಯೆ ಅಂದ್ರೆ ಹೃದಯಾಘಾತಕ್ಕೆ ನಿಖರ ಕಾರಣ ಅಂದ್ರೆ ಇವರನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸಾವನ್ನಪ್ಪಿದ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಯಾರು ಮನೆಯವರು ಹೆಚ್ಚಿನದಾಗಿ ಹೋಗ್ತಾ ಇಲ್ಲ. ಯಾಕೆಂದ್ರೆ ಹೃದಯಾಘಾತದಿಂದ ಸಾವು ಅಂದ ಕೂಡಲೇ ಅಂತಹ ಪ್ರಕರಣಗಳಲ್ಲಿ ಬಹುತೇಕರು ಇದೇನು ಇನ್ನ ನಮಗೆ ಗೊತ್ತಿರುವಂತ ವಿಚಾರ, ಹೀಗಾಗಿ ಅವರ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಪೋಷಕರೇ ಬರ್ತಿದ್ದಾರೆ. ಹೀಗಾಗಿ ಕೆಲ ಪ್ರಕರಣಗಳಲ್ಲಿ ನಿಖರವಾಗಿ ತಿಳಿಯಲು ಕಷ್ಟ ಆಗ್ತಿದೆ. ಆದ್ರೂ ಕೂಡ ಹಾಸನದಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಬಂದು ಹೃದಯಾಘಾತ ಸಾವಿನ ಬಗ್ಗೆ ಒಂದು ನಿಖರವಾದ ಕಾರಣ ತಿಳಿಯಲಿಕ್ಕೆ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಕೂಡ ಏನು ಒಂದು ಸಮಿತಿಯನ್ನ ಮಾಡಿದ್ರು, ಹೃದಯಾಘಾತ ಸಾವನ್ನಪ್ಪಿದವರಿಗೆ ಕಾರಣ ಏನು ಎಂಬುದನ್ನ ತಿಳಿದುಕೊಳ್ಳಲಿಕ್ಕೆ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ವರದಿ ಕೂಡ ನಾಳೆ ಹೊರಬರುತ್ತೆ. ಓಕೆ ಖುಷ್ವಂತ್, ಮತ್ತೆ ನಿಮ್ಮನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಸನದಲ್ಲಿ ಸರಣಿ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಆರೋಗ್ಯ ಇಲಾಖೆ ಸಭೆಯನ್ನ ಕೂಡ ನಡೆಸ್ತಾ ಇದೆ. ರಾಜ್ಯದಲ್ಲಿ ಹಠಾತ್ ಹೃದಯಾಘಾತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿ ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಒಂದು ಗೈಡ್ಲೈನ್ಸ್ ಹೊರಡಿಸಲಾಗುತ್ತೆ. ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಆಸ್ಪತ್ರೆಗಳಿಗೆ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿದ್ದು ಸಮಸ್ಯೆ ಆಗಿದ್ದು ನಾವು ನೋಡಿದೀವಿ. ಎಷ್ಟೆಲ್ಲ ಜಮೀನು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಯಾವುದೋ ಊರು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಹಲವು ಘಟನೆಗಳಾಗ್ತಾ ಇದೆ. ಈಗ ಮತ್ತೊಂದು ಸಾವಾಗಿರೋದು ಹಾಸನದಲ್ಲಿ. ಅರಸೀಕೆರೆಯಲ್ಲಿ ಹೃದಯಾಘಾತಕ್ಕೆ ರೈತ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನುವಂತ ಬೆನ್ನಲ್ಲೇ ಈಗ ಹಾಸನದ ಅರಸೀಕೆರೆ ರೈತ ಬೆಳಗುಂಬದ ಸುರೇಶ್ ಎಂಬುವರು ಮೃತಪಟ್ಟಿದ್ದಾರೆ. ಸುರೇಶ್ಗೆ ಈಗಾಗಲೇ ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವವರು ಹೆಚ್ಚಿನದಾಗಿ 50 ವರ್ಷದ ಮೇಲ್ಪಟ್ಟಿನವರು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಆದ್ರೆ ಮುಖ್ಯವಾಗಿ ಸಮಸ್ಯೆ ಅಂದ್ರೆ ಹೃದಯಾಘಾತಕ್ಕೆ ನಿಖರ ಕಾರಣ ಅಂದ್ರೆ ಇವರನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸಾವನ್ನಪ್ಪಿದ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಯಾರು ಮನೆಯವರು ಹೆಚ್ಚಿನದಾಗಿ ಹೋಗ್ತಾ ಇಲ್ಲ. ಯಾಕೆಂದ್ರೆ ಹೃದಯಾಘಾತದಿಂದ ಸಾವು ಅಂದ ಕೂಡಲೇ ಅಂತಹ ಪ್ರಕರಣಗಳಲ್ಲಿ ಬಹುತೇಕರು ಇದೇನು ಇನ್ನ ನಮಗೆ ಗೊತ್ತಿರುವಂತ ವಿಚಾರ, ಹೀಗಾಗಿ ಅವರ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಪೋಷಕರೇ ಬರ್ತಿದ್ದಾರೆ. ಹೀಗಾಗಿ ಕೆಲ ಪ್ರಕರಣಗಳಲ್ಲಿ ನಿಖರವಾಗಿ ತಿಳಿಯಲು ಕಷ್ಟ ಆಗ್ತಿದೆ. ಆದ್ರೂ ಕೂಡ ಹಾಸನದಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಬಂದು ಹೃದಯಾಘಾತ ಸಾವಿನ ಬಗ್ಗೆ ಒಂದು ನಿಖರವಾದ ಕಾರಣ ತಿಳಿಯಲಿಕ್ಕೆ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಕೂಡ ಏನು ಒಂದು ಸಮಿತಿಯನ್ನ ಮಾಡಿದ್ರು, ಹೃದಯಾಘಾತ ಸಾವನ್ನಪ್ಪಿದವರಿಗೆ ಕಾರಣ ಏನು ಎಂಬುದನ್ನ ತಿಳಿದುಕೊಳ್ಳಲಿಕ್ಕೆ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ವರದಿ ಕೂಡ ನಾಳೆ ಹೊರಬರುತ್ತೆ. ಓಕೆ ಖುಷ್ವಂತ್, ಮತ್ತೆ ನಿಮ್ಮನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಸನದಲ್ಲಿ
ಸರಣಿ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಆರೋಗ್ಯ ಇಲಾಖೆ ಸಭೆಯನ್ನ ಕೂಡ ನಡೆಸ್ತಾ ಇದೆ. ರಾಜ್ಯದಲ್ಲಿ ಹಠಾತ್ ಹೃದಯಾಘಾತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿ ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಒಂದು ಗೈಡ್ಲೈನ್ಸ್ ಹೊರಡಿಸಲಾಗುತ್ತೆ. ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಆಸ್ಪತ್ರೆಗಳಿಗೆ, ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿದ್ದು, ಸಮಸ್ಯೆ ಆಗಿದ್ದು ನಾವು ನೋಡಿದೀವಿ. ಎಷ್ಟೆಲ್ಲ ಜಮೀನು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಯಾವುದೋ ಊರು ಹೋದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೀಗೆ ಹಲವು ಘಟನೆಗಳಾಗ್ತಾ ಇದೆ. ಈಗ ಮತ್ತೊಂದು ಸಾವಾಗಿರೋದು ಹಾಸನದಲ್ಲಿ. ಅರಸೀಕೆರೆಯಲ್ಲಿ ಹೃದಯಾಘಾತಕ್ಕೆ ರೈತ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇವತ್ತು ಬೆಳಗಿನ ಜಾವ ಹಠಾತ್ ಹೃದಯಾಘಾತ ಆಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನುವಂತ ಬೆನ್ನಲ್ಲೇ ಈಗ ಹಾಸನದ ಅರಸೀಕೆರೆ ರೈತ ಬೆಳಗುಂಬದ ಸುರೇಶ್ ಎಂಬುವರು ಮೃತಪಟ್ಟಿದ್ದಾರೆ. ಸುರೇಶ್ಗೆ ಈಗಾಗಲೇ ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವವರು ಹೆಚ್ಚಿನದಾಗಿ 50 ವರ್ಷದ ಮೇಲ್ಪಟ್ಟಿನವರು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಆದ್ರೆ ಮುಖ್ಯವಾಗಿ ಸಮಸ್ಯೆ ಅಂದ್ರೆ ಹೃದಯಾಘಾತಕ್ಕೆ ನಿಖರ ಕಾರಣ ಅಂದ್ರೆ ಇವರನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸಾವನ್ನಪ್ಪಿದ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಯಾರು ಮನೆಯವರು ಹೆಚ್ಚಿನದಾಗಿ ಹೋಗ್ತಾ ಇಲ್ಲ. ಯಾಕೆಂದ್ರೆ ಹೃದಯಾಘಾತದಿಂದ ಸಾವು ಅಂದ ಕೂಡಲೇ ಅಂತಹ ಪ್ರಕರಣಗಳಲ್ಲಿ ಬಹುತೇಕರು ಇದೇನು ಇನ್ನ ನಮಗೆ ಗೊತ್ತಿರುವಂತ ವಿಚಾರ, ಹೀಗಾಗಿ ಅವರ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಪೋಷಕರೇ ಬರ್ತಿದ್ದಾರೆ. ಹೀಗಾಗಿ ಕೆಲ ಪ್ರಕರಣಗಳಲ್ಲಿ ನಿಖರವಾಗಿ ತಿಳಿಯಲು ಕಷ್ಟ ಆಗ್ತಿದೆ. ಆದ್ರೂ ಕೂಡ ಹಾಸನದಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಬಂದು ಹೃದಯಾಘಾತ ಸಾವಿನ ಬಗ್ಗೆ ಒಂದು ನಿಖರವಾದ ಕಾರಣ ತಿಳಿಯಲಿಕ್ಕೆ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಕೂಡ ಏನು ಒಂದು ಸಮಿತಿಯನ್ನ ಮಾಡಿದ್ರು, ಹೃದಯಾಘಾತ ಸಾವನ್ನಪ್ಪಿದವರಿಗೆ ಕಾರಣ ಏನು ಎಂಬುದನ್ನ ತಿಳಿದುಕೊಳ್ಳಲಿಕ್ಕೆ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ವರದಿ ಕೂಡ ನಾಳೆ ಹೊರಬರುತ್ತೆ. ಓಕೆ ಖುಷ್ವಂತ್, ಮತ್ತೆ ನಿಮ್ಮನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಸನದಲ್ಲಿ ಸರಣಿ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಆರೋಗ್ಯ ಇಲಾಖೆ ಸಭೆಯನ್ನ ಕೂಡ ನಡೆಸ್ತಾ ಇದೆ ಅಂತ ವಿಚಾರ, ಹೀಗಾಗಿ ಅವರ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಪೋಷಕರೇ ಬರ್ತಿದ್ದಾರೆ. ಹೀಗಾಗಿ ಕೆಲ ಪ್ರಕರಣಗಳಲ್ಲಿ ನಿಖರವಾಗಿ ತಿಳಿಯಲು ಕಷ್ಟ ಆಗ್ತಿದೆ. ಆದ್ರೂ ಕೂಡ ಹಾಸನದಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಬಂದು ಹೃದಯಾಘಾತ ಸಾವಿನ ಬಗ್ಗೆ ಒಂದು ನಿಖರವಾದ ಕಾರಣ ತಿಳಿಯಲಿಕ್ಕೆ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಕೂಡ ಏನು ಒಂದು ಸಮಿತಿಯನ್ನ ಮಾಡಿದ್ರು, ಹೃದಯಾಘಾತ ಸಾವನ್ನಪ್ಪಿದವರಿಗೆ ಕಾರಣ ಏನು ಎಂಬುದನ್ನು